ಇವತ್ತು ಸ್ವಾತಂತ್ರ್ಯ ದಿನ ಆಚರಣೆಗೆ ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿರುವ ಡಾಕ್ಟರ್ ಎನ್ ಖಾಲಿದ್ ಅಹಮದ್ ಖಾನ್ ಅವರಿಗೆ ನಮ್ಮ ಸಂಘದ ಕಡೆಯಿಂದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಎನ್ ಖಾಲಿದ್ ಅಹಮದ್ ಖಾನ್ ಅವರಿಗೆ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಅಮಾನುಲ್ಲಾ ಖಾನ್ ಅವರಿಗೆ ಸ್ಟೇಜ್ ಮೇಲೆ ಬರಮಾಡ್ಕೊಡ್ಬೇಕಂತ ನಿಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. Inmates of this institution, it is a great honor to be celebrating this Independence Day with these people who are less endowed upon. To join us in the celebration of the 88th Independence Day, we are very highly privileged to have our Deputy Drugs Controller, Mr. Khalid, or rather Dr. Khalid, who is a native of Mysore, and it is a great pride to have us here. With us, Mr. Kumarsamy, to welcome the Deputy Drugs Controller, Dr. Khalid, to the dais, please. Thank you, sir. Secretary, Honorable General Secretary, Mr. Amanullah Khan, to please occupy his place on the dais. We are honored to be celebrating our Independence Day with the lesser privileged and God-blessed people of the inmates of this institution. Each and every one of you who is present here in hoisting the flag. अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे जय हिंद। बोलो भारत माता के ತುಂಬಾ ಸಂತೋಷ ಆಗ್ತಾ ಇದೆ. ರೆಸ್ಪೆಕ್ಟೆಡ್ ಡಾಕ್ಟರ್ ಖಾಲಿದ್ ಹೇಳಿ ಸರ್, ಅದು ಮೈಕ್ ಹಂಗೇನೆ ಹೇಳಿ ಸರ್. ಇವತ್ತು ನಮ್ಮ ಜೊತೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟೋ ಡಿಪಾರ್ಟ್ಮೆಂಟ್ ಜೊತೆ ನಾವು ಈ ಒಂದು ಸಂದರ್ಭನ ಸೆಲೆಬ್ರೇಟ್ ಮಾಡೋಕೆ ಆಗ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಮುಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆನ್ ಬಿಹಾಫ್ ಆಫ್ ಅವರ್ ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಕಲ್ ಅಸೋಸಿಯೇಷನ್, I welcome you for this wonderful festival. Welcome you, sir. Welcome our secretary, Amanullah Khan, wonderful effort. Welcome you, sir. And treasurer Adhan Sheikh Naveen Singh, Welcome you. and Vice President of our association Javed Khan. ಅಂಡ್ ಈ ಸಂಸ್ಥೆಯ ನವಜೀವನಿಕೆಯತ್ನ ಮುಖ್ಯಸ್ಥರಾದ ಮೈಕಲ್ ಸುರಾಬ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಲ್ಕಮ್ ಯು ಸರ್. ಅಂಡ್ ಸಂಘದ ಅಧಿಕಾರಿಯಾದ ರಫೀಕ್ ಅವರಿದ್ದಾರೆ, ಯೂಸಫ್ ಇದ್ದಾರೆ. ಎಲ್ಲ ಸದಸ್ಯರು ಸ್ವಾಗತವನ್ನು ಕೋರ್ತಾ ಮತ್ತೆ ಇಲ್ಲಿ ಇನ್ಮೇಟ್ಸ್ಗಳು ಈ ಒಂದು ಸಂಸ್ಥೆ ನಮ್ಜುದ್ದೀನ್ ಇದನ್ನ
ಸದಸ್ಯರು ನಮ್ಮ ಅಮ್ಮ ಬಂದಿದ್ದೇವೆ. ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಈ ಸ್ವತಂತ್ರ ದಿನಾಚರಣೆ ಅಂದರೆ ಒಂದು ಹಬ್ಬ ಇದ್ದಾಗೆ ಈ ಒಂದು ದಿವಸ ನಾವು ಈ ಸೇರಿ ಏನಾಗಿದೆ ಅಂತಂದರೆ ಲೈಕ್ ಈ ಫೆಸ್ಟಿವಲಲ್ಲಿ ನಾವು ಈ ಒಂದು ಲ್ಯಾಂಡಲ್ಲಿ ಅಂದರೆ ಈ ಒಂದು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಋಣ ತೀರಿಸ್ತಕ್ಕಂಥದ್ದಿರುತ್ತೆ. ಆ ಋಣ ಅಂತಂದರೆ ಒಬ್ಬ ಒಳ್ಳೆ ನಾಗರಿಕ ಆಗಿ ನಾವು ಸರ್ ತೆಗೆದ್ಬಿಡಿ, ಒಳ್ಳೆ ನಾಗರಿಕರಾಗಿ ನಾವು ತೆಗೆದ್ಬಿಡಿ ಸರ್. ನಮ್ಮ ಜವಾಬ್ದಾರಿಯನ್ನು ಎಸ್ಪೆಷಲಿ ನಾವು ಆಸ್ ಎ ಫಾರ್ಮಸಿಸ್ಟ್ಗಳು ಔಷಧಿ ಒಂದು ಎಸೆನ್ಷಿಯಲ್ ಸರ್ವಿಸ್ನಲ್ಲಿದ್ದೇವೆ. ಲಾಸ್ಟು ಮಂತ್ ಕೂಡ ನಾವು ಸಾಹೇಬನ್ನ ಭೇಟಿ ಮಾಡಿದಾಗ ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನಾನು ನನ್ನ ಕೆಮಿಸ್ಟ್ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ನಶಾಮುಕ್ತ ಭಾರತ್ ಅದ್ರ ಬಗ್ಗೆ ನಾವು ಗಮನ ಕೊಡೋಣ, ಹೆಚ್ಚಿನ ಜವಾಬ್ದಾರಿ ಕೆಲಸ ಮಾಡೋಣ, ಒಂದು ಆರೋಗ್ಯವಂತ ಒಂದು ಸಮಾಜಕ್ಕೆ ನಮ್ಮೊಂದು ಕೊಡುಗೆ ನೀಡೋಣ. ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಒಂದು ಜವಾಬ್ದಾರಿ ನೆರವೇರಿಸೋಣ ಕೇಳ್ಕೊತಾ ಇದ್ದೀನಿ. ಮತ್ತು ಒಂದು ಇಂಡಿಪೆಂಡೆನ್ಸ್ ಅಂತಂದ್ರೆ ಏನು ಲೈಕ್ ಸುಮ್ಮನೆ ಆಗಿ ನಾವು ಬಂದಿದ್ದಲ್ಲ. ತುಂಬ ಜನ ತಮ್ಮ ಒಂದು ತ್ಯಾಗದ ಬಲಿದಾನ, ಅವ್ರ ಜೀವ ಕಳ್ಕೊಂಡು ಸಾವಿರ ಜನ ನಮಗೆ ತ್ಯಾಗ ಮಾಡಿ ನಮಗೊಂದು ಉಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಈ ಒಂದು ಸತತ ಪ್ರಯತ್ನವನ್ನು ಕೊಡುಗೆಯನ್ನು ನಾವು ಮನೆಯೇನೆ ಒಂದು ಒಳ್ಳೆಯ ನಾಗರಿಕರಾಗಿ ನಾವು ಈ ಒಂದು ದೇಶಕ್ಕೆ ಕೊಡುಗೆಯನ್ನು ಕೊಡೋಣ ಕೇಳ್ಕೊತಾ ಇದ್ದೆ. ಮುಖ್ಯವಾಗಿ ಒಂದು ವಿಷಯ ಏನಂತಂದ್ರೆ ಇವತ್ತು ಬೆಳಿಗ್ಗೆ ಪ್ರಧಾನಮಂತ್ರಿಗಳು ರೆಡ್ಫೋರ್ಡಲ್ಲಿ ಮಾತಾಡ್ತಾ ಅವ್ರು ಮಾತಾಡಿದ್ರು, ಎಸ್ಪೆಷಲಿ ಫಾರ್ಮಾ ಇಂಡಸ್ಟ್ರಿ ಏನಿದೆ ಅದು ವರ್ಲ್ಡ್ನಲ್ಲಿ 5th ಪ್ಲೇಸ್ನಲ್ಲಿ ಬರಬೇಕು, ಚಲೋ ಬರಬೇಕು. ನಮ್ಮ ದೇಶ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತುಂಬ ವರ್ಷಗಳಿಂದ ಫಾರ್ಮಾ ಸೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಒನ್ ಆಫ್ ದಿ ಮೇನ್ಸ್ ಲೈಕ್ ತುಂಬ ಕೊಡುಗೆ ನೀಡ್ತಾ ಇದ್ದಾರೆ ಫಾರ್ಮಾದವರು. ಅದಕ್ಕೆ ನಮ್ಮ ಎಲ್ಲ ಪ್ರತಿಯೊಂದು ಡ್ರಗ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳು ಅವ್ರು ಕೊಟ್ಟ ಮಾರ್ಗದರ್ಶನಗಳಿಂದ ನಾವು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ, ಒಳ್ಳೆ ಜವಾಬ್ದಾರಿ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಒಂದು ರೀತಿ ನಿಮ್ಮ ಒಂದು ನಮಗೆ ಒಂದು ಮಾಹಿತಿಗಳು, ನಿಮ್ಮ ಒಂದು ಸಲಹೆ ಸಹಕಾರ ನೀಡಿ ನಮ್ಮಲ್ಲಿ ಏನಾದ್ರು ತಿದ್ದುದು ತಪ್ಪಾಗಿದ್ದರೆ ದಯವಿಟ್ಟು ಬಂದು ನಮ್ಮ ಬೆನ್ನ ಮೇಲೆ ತಟ್ಟಿ ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡಿ ಅಂತೇಳಿ ಇವತ್ತು ಹುರುತುಂಬಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಈ ಒಂದು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಎಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮುಂಜಾನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಈ ದಿನ ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಸುಮ್ಮನೆ ಇದ್ಬಿಡಿ, ನವಜೀವನ್ ನಿಕೇತನ್ ಅಂತ ಈ ಸಂಸ್ಥೆಯಲ್ಲಿ ವಾಸವಾಗಿರುವಂತಹ ಸ್ಪೆಷಲಿ ಏಬಲ್ಡ್ ಜನಗಳ ಜೊತೆ ಈ ಒಂದು ಸ್ವತಂತ್ರ ದಿನ ಆಚರಣೆ, ಸ್ವತಂತ್ರ ದಿನದ ಹಬ್ಬ ಆಚರಿಸ್ತಾ ಇರೋದು ಒಂದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಮೆಂಬರ್ಸು ಇವತ್ತು ಈ ಸಂದರ್ಭದಲ್ಲಿ ನನಗೆ ಇಲ್ಲಿ ಆಹ್ವಾನಿಸಿ ನನಗೆ ಈ ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಸ್ಪೆಷಲಿ ಒಂದಿಷ್ಟು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರಿಗೆ ಹಾಗೂ ಸೆಕ್ರೆಟರಿ ಅವರು ಅಮಾನುಲ್ಲಾ ಖಾನ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. In fact, I am really happy for more than one reason. Because I am from this place, I reside in this area, and I have been seeing Navajivan Niketan from my childhood days. ಇಲ್ಲಿ ಅಕ್ಕಪಕ್ಕ ಏನೇನೂ ಇರಲಿಲ್ಲ, ಎಲ್ಲ ಫಾರ್ಮ್ಸ್ ಇತ್ತು, ಗ್ರಾಸ್ ಲ್ಯಾಂಡ್ ಇತ್ತು, ಮನೆಗಳು ಆಗಲಿ ಇನ್ನೊಂದಾಗಲಿ ಏನೇನೂ ಇರಲಿಲ್ಲ. ಇದೇ ಒಂದು ಕಾಂಪೌಂಡ್ ವಾಲ್ ಅಲ್ಲಿ ಇದೊಂದು ಸಣ್ಣ ಕಟ್ಟಡದಲ್ಲಿ ಈ ಒಂದು ನವಜೀವನ್ ನಿಕೇತನ್ ಅನ್ನೋದೊಂದು ಪ್ರಾರಂಭಿಸಿರ್ತಾರೆ. ಅದರಲ್ಲಿ ಈ ಸ್ಪೆಷಲಿ ಏಬಲ್ಡ್ ಜನನ್ನ ನೋಡ್ಕೊಳ್ಳಿಕ್ಕೆ, ಅವರ ಒಂದು ಜೀವನ ಸುಖಮಯವಾಗಿ ನಡೀಲಿ ಅನ್ನೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರೋದಕ್ಕೆ ಈ ಸಂಸ್ಥೆಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಬ್ರದರ್ ಮೈಕಲ್ ಅವರಿಗೆ ಈ ಒಂದು ಸಂಸ್ಥೆಯಲ್ಲಿ ಇವರು ಈ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಷಯ. ನಾವು ಎಲ್ಲ ಫಾರ್ಮಸಿಸ್ಟ್ ಸೇರಿ ಈ ಒಂದು ಸಂಸ್ಥೆಗೆ ಏನು ಬೆಂಬಲ ಕೊಡ್ತಾ ಇದ್ದೀವಿ, ಏನು ಸಪೋರ್ಟ್ ಕೊಡ್ತಾ ಇದ್ದೀವಿ, ಈ ಥರ ಒಂದು ಅವಕಾಶಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದಕ್ಕೆ ಎಲ್ಲರಿಗೂ ನಾನು ಇಂಡಿವಿಜುವಲ್ ಆಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್ ಜೆಸ್ಚರ್. ಈ ದಿನ
80th ಇಂಡಿಪೆಂಡೆನ್ಸ್ ಡೇ ನಾವೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸೇರ್ಕೊಂಡಿದ್ದೀವಿ. ಇದು ರಾಷ್ಟ್ರೀಯ ಹಬ್ಬ. ಇದು ಯಾವುದೇ ಒಂದು ಸಮುದಾಯದಾಗಲಿ, ಯಾವುದೇ ಒಂದು ರಿಲಿಜನ್ದಾಗಲಿ, ಯಾವುದೇ ಒಂದು ಪ್ರಾಂತದಾಗಲಿ ಹಬ್ಬ ಅಲ್ಲ. ಇದು ಇಡೀ ರಾಷ್ಟ್ರದ ಹಬ್ಬ, ಇಡೀ ರಾಷ್ಟ್ರೀಯ ಜನಗಳ ಹಬ್ಬ. ಯಾರು ಈ ರಾಷ್ಟ್ರದಿಂದ ಪ್ರೀತಿ ಮಾಡ್ತಾರೆ ಅವರು ಇವತ್ತು ಈ ಹಬ್ಬವನ್ನು ತುಂಬ ಹೃದಯದಿಂದ ಆಚರಿಸ್ತಾರೆ. ನಾವು ಇವತ್ತೆಲ್ಲ ಸೇರಿದ್ದೀವಿ. ಈ ಹಬ್ಬ, ಈ ನಮ್ಮ ಹಬ್ಬದ ಜೊತೆ, ಈ ನಮ್ಮ ಹಬ್ಬದಲ್ಲಿ ಸ್ಪೆಷಲಿ ಏಬಲ್ಡ್ ನಮ್ಮ ಬಾಂಧವರು ಏನಿದ್ದಾರೆ ಅವ್ರ ಜೊತೆ ನಾವು ಈ ಹಬ್ಬನ ಆಚರಿಸ್ತಾ ಇರೋದು. ಇದು ಒಂದು ಸ್ಪೆಷಲ್ ಜೆಸ್ಚರ್. ಇದಕ್ಕೆ ನಾನು ಮತ್ತೆ ನಾನು ನಮ್ಮ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಆಗಿ ಇಲ್ಲಿ ನಾನು ಮೈಸೂರಿಗೆ ಅಡಿಷನಲ್ ಚಾರ್ಜ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲೇ ಫಾರ್ಮಸಿ ಓದಿ ಬಿ ಫಾರ್ಮಾ, ಎಂ ಫಾರ್ಮಾ ಇಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ JSS ಅಲ್ಲಿ. ಮತ್ತೆ ನಾನು ಇನ್ ಸರ್ವಿಸ್ PhD ಸಹ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಆಸ್ ಅ ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ನನಗೆ ಒಂದು ಸಂತೋಷ ಇದೆ. ಅದೇ ರೀತಿ ಇಲ್ಲಿ ತಾವೆಲ್ಲ ಮೆಂಬರ್ಸ್ ಏನಿದ್ದಾರೆ ನನಗೆಲ್ಲ ಪರಿಚಯ ಇರೋವಂಥವ್ರೆ ಸಾಕಷ್ಟು ಜನ. ಅದರಲ್ಲಿ ನನಗೆ ಚಿಕ್ಕವನಿಂದಾಗಿ ನಾನು ನೋಡ್ತಾ ಇರೋ ಜನಗಳು, ಸ್ಪೆಷಲಿ ಜಾವೀದ್ ಅವರು ಹಾಗೂ ಅಮಾನುಲ್ಲಾ ಅವರು, ಸಾಕಷ್ಟು ಜನ ನನಗೆ ತುಂಬ ಹತ್ತಿರದಿಂದ ನೋಡಿರೋರು. ನನಗೆ ಇವತ್ತು ಈ ವೇದಿಕೆಯಲ್ಲಿ ಆಹ್ವಾನಿಸಿ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಸಂತೋಷ, ತುಂಬ ಧನ್ಯವಾದಗಳು. ನಮ್ಮ ಇಲಾಖೆ ಏನಿದೆ, ಔಷಧಿಯನ್ನು ಗುಣಮಟ್ಟದ ಔಷಧಿ ಜನಸಾಮಾನ್ಯರಿಗೆ ತಲುಪಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದೇ ನಮ್ಮ ಡಿಪಾರ್ಟ್ಮೆಂಟ್ ಕಾರ್ಯವಾಗಿರುತ್ತದೆ. ಈ ಮೆಡಿಸಿನ್ಸ್ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಇದರ ಕ್ವಾಲಿಟಿ ಸೂಪರ್ವೈಸ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತದೆ. ಮಾರ್ಕೆಟಲ್ಲಿ ಮೆಡಿಸಿನ್ಸ್ ಬಂದ ಮೇಲೇನು ಇದಕ್ಕೆ ನಾವು ಕ್ವಾಲಿಟಿನ ಹೆಂಗೆ ನಾವು ಮಾನಿಟರ್ ಮಾಡಬೇಕು, ಸೂಪರ್ವೈಸ್ ಮಾಡೋದು. ನಾವು ನಿಮ್ಮ ಅಂಗಡಿಗಳಿಗೆಲ್ಲ ಇನ್ಸ್ಪೆಕ್ಷನ್ಸ್ ಮಾಡ್ತೀವಿ, ಅಲ್ಲಿಂದ ಸ್ಯಾಂಪಲ್ಸ್ ತಗೋತೀವಿ. ಸರ್ಕಾರ ಏನು ಲ್ಯಾಬೊರೇಟರೀಸ್ ಮಾಡಿದೆ, ನಮ್ಮ ಕರ್ನಾಟಕದಲ್ಲಿ 3 ಲ್ಯಾಬೊರೇಟರೀಸ್ ಇದೆ ಡ್ರಗ್ ಟೆಸ್ಟ್ ಮಾಡಲಿಕ್ಕೆ. ಅಲ್ಲಿ ಸ್ಪೆಷಲ್ NABL ಅಕ್ರಿಡಿಟೇಷನ್ ಇದೆ ಲ್ಯಾಬೊರೇಟರೀಸ್ಗೆ. ಅಲ್ಲಿ ನಾವು ಕಳಿಸಿ ಇದನ್ನ ಟೆಸ್ಟ್ ಮಾಡಿಸ್ತೀವಿ. ಅಲ್ಲಿ ಕ್ವಾಲಿಟಿ ಪಾಸ್ ಆದ್ರೆ ಮಾತ್ರ ಅದು ಮುಂದೆ ಅದನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸಪೋಸ್ ಕ್ವಾಲಿಟಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಅದು ಫೇಲ್ ಆಯ್ತಂದ್ರೆ ಅದ್ರ ಮೇಲೆ ತುಂಬಾ ಕಠಿಣ ಕ್ರಮ ತಗೋತಾ ಇದೀವಿ ಇಲಾಖೆಯಿಂದ. ಈ ಒಂದು ಸಂದರ್ಭದಲ್ಲಿ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಇಲಾಖೆ ಇತ್ತೀಚೆಗೆ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮರು ನೇಮಕ ಆಗಿದೆ. ಅಂದ್ರೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಸಹ ನಮ್ಮ ಡಿಪಾರ್ಟ್ಮೆಂಟ್ಗೆ ಮರ್ಜ್ ಆಗಿದೆ. ಡ್ರಗ್ ಕಂಟ್ರೋಲ್ ಈ ಮರ್ಜ್ ಆದ್ಮೇಲೆ ಕಮಿಷನರ್ ಮಾನ್ಯ ಶ್ರೀ ಕೆ ಶ್ರೀನಿವಾಸ್ ಸಾಹೇಬ್, ಈಸ್ IAS ಆಫೀಸರ್, ಇದನ್ನ ಆಸ್ ಎ ಕಮಿಷನರ್ ಈಸ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್. ಅವರು ನಮ್ಮ ಕೆಲಸ, ನಮ್ಮ ಡಿಪಾರ್ಟ್ಮೆಂಟ್ಗೆ ನೇತೃತ್ವ ಹೊಂದಿದ ಸಾಕಷ್ಟು ರಿಫಾರ್ಮ್ಸ್ ಅನ್ನ ತಗೊಂಡು ಬಂದಿದ್ದಾರೆ. ಸ್ಪೆಷಲಿ ಕ್ವಾಲಿಟಿ ಮೆಡಿಸಿನ್ಸ್ ಏನಿದೆ, ಇದಕ್ಕೆ ಸಮಸ್ಯೆ ಆಗಿರುವಂತ ಡ್ರಗ್ಸ್, ಸಪೋಸ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಒಂದು ಫೇಲ್ ಆಗಿದೆ, ಇದನ್ನ ಯಾವ ರೀತಿ ಇಮಿಡಿಯೇಟ್ ಆಗಿ ರೀಕಾಲ್ ಮಾಡ್ಕೋಬೇಕು, ಯಾವ ರೀತಿ ಆದಷ್ಟು ಶೀಘ್ರವಾಗಿ ಇದನ್ನ ವಾಪಸ್ ಡಿಪೋಗೆ ತಂದು ಅದನ್ನ ಫ್ರೀಸ್ ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಾಲಜಿ ಉಪಯೋಗಿಸಿಕೊಂಡು ಒಂದು NSQ ಪೋರ್ಟಲ್ ಅಂತ ಒಂದು ಏನು ನಾವು ಆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಆಸ್ ಸೂನ್ ಆಸ್ ದ ಡ್ರಗ್ ಇಸ್ ಡಿಕ್ಲೇರ್ಡ್ ಆಸ್ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಅದು ಫ್ರೀಸ್ ಆಗಿಬಿಡುತ್ತೆ. ನಿಮ್ಮ ಹಂತದಲ್ಲೇ ಅದು ಫ್ರೀಸ್ ಆಗುತ್ತೆ. ನೀವು ಮುಂದೆ ಮಾರಾಟ ಮಾಡಲಿಕ್ಕೆ ಅವಕಾಶ ಇರಲ್ಲ. ಆ ತರ ಒಂದು ರಿಫಾರ್ಮ್ಸ್ ತುಂಬಾ ಇನ್ನು ಸಾಕಷ್ಟು ರಿಫಾರ್ಮ್ಸ್ ತಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಮಯ ಇಲ್ಲ, ಅದು ತುಂಬಾನೇ ರಿಫಾರ್ಮ್ಸ್ ತಂದಿದ್ದಾರೆ. ಇದು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಮಾಡ್ತಾ ಇರುವಂತದ್ದು ಒಂದು ಕೆಲಸ. ನಮ್ಮ ಡಿಪಾರ್ಟ್ಮೆಂಟ್, like I told you, we are most concerned with the safety and efficacy of the drugs that are available in the market. Like a pharmacist that is who is directly in contact with the consumer. ಫಾರ್ಮಸಿ ಓದ್ಕೊಂಡು ತಾವು ಮೆಡಿಕಲ್ ಸ್ಟೋರ್ಸ್ ಅನ್ನ ನಡೆಸ್ತಾ ಇದ್ದೀರಾ, ನಿಮ್ಮ ಕರ್ತವ್ಯಗಳು ಏನಾಗಿರುತ್ತದೆ ಅದನ್ನ ನಾವೆಲ್ಲ ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸಬೇಕು. ಈ ಒಂದು ನಮಗೆ ಇಂಡಿಪೆಂಡೆನ್ಸ್ ಡೇ ಸಿಕ್ಕಿದೆ. ಇದು ಯಾವ ತರ ಒಂದು ಗಿಫ್ಟ್ ಇದೆ ಅಂದ್ರೆ, ಇದು
ಎಮೋಷನ್ಸ್ ಇಂದ ಆಗಲಿ, ಮಾತಿನಿಂದ ಆಗಲಿ, ಶಬ್ದಗಳಿಂದ ಆಗಲಿ ಅದು ಎಕ್ಸ್ಪ್ರೆಸ್ ಮಾಡುವಂಥದ್ದಲ್ಲ. ಯಾರ ಹತ್ರ ಫ್ರೀಡಮ್ ಇಲ್ಲ ಅವರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಫ್ರೀಡಮ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಇದು ನಮಗೆ ನಾವು ಫ್ರೀ ಇಂಡಿಯಾದಲ್ಲಿ ಹುಟ್ಟಿರುವಂಥವ್ರು, ನಮಗೆ ಇದರ ಮಹಿಮೆ, ಇದರ ಮಹತ್ವ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅರ್ಲಿಯರ್ ಜನರೇಷನ್ಸ್ leaving aside the religion, leaving aside the differences between them, have unitedly fought against the Britishers to get freedom for themselves and for their children to come. ಹಾಗಾಗಿ ನಾವು ಈ ಒಂದು ಸ್ವಾತಂತ್ರ್ಯದ ವಾತಾವರಣವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇದು ನಮಗೆ ಗಿಫ್ಟ್ ಸಿಕ್ಕಿರೋದನ್ನ ನಾವು ಇದನ್ನ ಹೆಂಗೆ ನಾವು ಪಾಲಿಸ್ಕೊಂಡು ಹೋಗ್ಬೇಕು, ನಮ್ಮ ಒಂದು ಫೀಲ್ಡ್ ಆಫ್ ವರ್ಕ್ ಅಲ್ಲಿ ನಾವು ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು. ನಾವು ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತೀವಿ, ದಟ್ ಈಸ್ ಹೌ ವಿ ವಿಲ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ಟು ದಿ ಗ್ರೋತ್ ಆಫ್ ದಿಸ್ ಕಂಟ್ರಿ. ಅವರ್ ಸ್ಮಾಲ್ ಕಾಂಟ್ರಿಬ್ಯೂಷನ್ಸ್, ಐ ವಾಸ್ ಜಸ್ಟ್ ಟೆಲ್ಲಿಂಗ್ ದಿಸ್ ಮಾರ್ನಿಂಗ್ ಇನ್ ಮೈ ಡಿಪಾರ್ಟ್ಮೆಂಟ್ ಆಫ್ಟರ್ ಫ್ಲಾಗ್ ಹಾಯ್ಸ್ಟ್, ಐ ವಾಸ್ ಟೆಲ್ಲಿಂಗ್ ಟೈನಿ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಮೈಟಿ ಓಷನ್. ನನ್ನ ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ಇದು ಹೆಂಗೆ ಇಷ್ಟು ದೊಡ್ಡ ದೇಶಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಬಹುದು. ನಾವು ನಮ್ಮ ಸ್ಮಾಲ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಅದು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ ಸೇರಿ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ದಿಸ್ ಫ್ರೀಡಮ್ ವಿ ಹ್ಯಾವ್, ದಿಸ್ ಇಂಡಿಪೆಂಡೆನ್ಸ್ ಡೇ ಟುಡೇ, ವಿ ಆಲ್ ಶುಡ್ ಟೇಕ್ ಅ ಪ್ಲೆಜ್ ದಟ್ ವಿ ಆರ್ ಗೋಯಿಂಗ್ ಟು ವರ್ಕ್ ಸಿನ್ಸಿಯರ್ಲಿ for the welfare of the society, for the welfare of the community, and for the benefit of the people of this country at large. ನಮ್ಮ ಒಂದು ವ್ಯವಸಾಯ ಏನಿದೆ, ಇನ್ ದ ಸೆನ್ಸ್ ಆಸ್ ಫಾರ್ಮಸಿಸ್ಟ್, ನಾವು ಡಿಸ್ಪೆನ್ಸಿಂಗ್ ರೈಟ್ ಮೆಡಿಸಿನ್ಸ್ ಟು ದ ಪೇಷಂಟ್ಗೆ ಸರಿಯಾದ ಅಂದ್ರೆ ಸ್ಪೆಸಿಫಿಕ್ ಆಗಿ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಆ ತರ ಒಂದು ಔಷಧಿ ಅವರಿಗೆ ಕೊಡಬೇಕು. ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಅದರ ಪರಿಣಾಮಗಳು ಏನಾಗುತ್ತೆ ಅನ್ನೋದು ನಾವು ಅವರಿಗೆ ಹೇಳ್ಕೊಡ್ಬೇಕು. ಬೇರೆ ಒಂದು ಶಾರ್ಟ್ ಕಟ್ಸ್ ನ ತಗೊಂಡು ಬೇರೆ ಒಂದು ಅವರಿಗೆ ಪ್ರಾಬ್ಲಮ್ಸ್ ಆಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೇನೆ ಡ್ರಗ್ಸ್ ಯಾವ ತರ ಬೆನಿಫಿಟ್ ಮಾಡುತ್ತೆ ಪೇಷಂಟ್ಸ್ಗೆ ಇದನ್ನ ಹೇಳ್ಕೊಟ್ಟು ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಮ್ಮ ಒಂದು ಕರ್ತವ್ಯವನ್ನು ನಾವು ಕಟ್ಟುನಿಟ್ಟಾಗಿ ನಿರ್ವಹಿಸಿದ್ರೆ ಐ ಥಿಂಕ್ we will be doing a great contribution to our country. So without taking much time, I would ನಮ್ಮ ಈ ಒಂದು ನವಜೀವನ್ ನಿಕೇತನ್ ನಲ್ಲಿ ವಾಗ್ತಾ ಇರುವಂತ ನಮ್ಮ ಸ್ಪೆಷಲಿ ಏಬಲ್ಡ್ ಜನಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಈ ದಿನ ಅವರಿಗೆ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳನ್ನು ಹೇಳ್ತಾ ನಮ್ಮೆಲ್ಲ ಕೆಮಿಸ್ಟ್ ಬಾಂಧವರಿಗೆ ಹಾಗೂ ಈ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋರು ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. Law remains same for everybody, whether it is generic stores or the regular brick and mortar stores. Any pharmacist for that matter has to comply with the rules and regulations of the Drugs and Cosmetics Act. Wherever there are violations, wherever it is observed that people are not following the law, we have been taking very strict actions against them. You all know very well. And at this platform, there is no such disparity or discrimination between chemists. The rules apply to everybody uniformly. Thank you. This is a very great and a highly acquired or Restored freedom which has been given to you, and we have not felt the real fight for struggle. ಇಲ್ಲಿ ಸರ್, ಎಲ್ಲರಿಗೂ ನಮಸ್ಕಾರ. Respected dignitaries, our Deputy Drug Controller Mr. M. Khalid Ahmed Khan, our President Mr. Kumar Swamy, our Vice President Mr. Javed Khan, Treasurer Naveen, and other MC members of our association. Respected dignitaries, the staff and residents of this district home, and my dear friends. A very happy Independence Day to everyone present here, and I am very much
privilege to propose a vote of thanks today in this very important occasion. It is a matter of great happiness and privilege for me as a secretary of this association to celebrate our nation's Independence Day with all of you. This day reminds us the courage, sacrifice and dedication of the great freedom fighters who gave us a free India. Independence is not only about freedom from foreign rule, it is also about creating a society where every person is treated with dignity, equality, compassion and respect. Our nation's progress is meaningful only when we remember those who need our care and support. Today, we have chosen to celebrate Independence Day here at this destitute home because we believe that spirit of freedom should reach every section of society. We are not here merely to distribute food or gift. We are here to share our time, affection and sense of belonging. As a member of Chemist Association, our profession is closely connected with the health and well-being of society. We therefore have a responsibility not only to provide medicine but also to contribute to the welfare of our community. Service to the society is one of the noblest forms of patriotism. On this special occasion, I would like to thank all the members of our association and everyone who has contributed their time, resource and support to make today's celebration possible. Your kindness demonstrates that when we work together, we can make a meaningful difference in people's lives. Let us make a pledge today to build an India that is healthier, kinder, more inclusive and more compassionate. Let us remember that the true strength of our nation lies not only in the economic and technical progress but also in way we care for one another. Once again, I wish everyone a happy Independence Day. May our national flag always fly high and may our beloved India continue to progress and prosper. Jai Hind. Thank you each and everyone. Thank you. I can recognize a few of the old inmates. He is old. He is old. The same person इधर से ले
ಅಶೋಕ್ ಟ್ರೀಟ್ಮೆಂಟ್ ಜೊತೆ ನೀವು